ಅಲ್ಲಿ ಕೆಟ್ಟೋಯ್ತು. ಯಾಕೆ? ಕಾಣೋ ಹಂಗೆ ಅಂದ್ರೆ ಲೆಕ್ಕ ಸಿಗೋ ಹಂಗೆ 6,000 ಕೋಟಿ 6,000 ಕೋಟಿ ಲೆಕ್ಕ ಸಿಗದೇ ಇರೋಂಗೆ 4,000 ಕೋಟಿ ಅಂದ್ರೆ 10,000 ಕೋಟಿ. ಹೋದ್ ಸಲ ಚುನಾವಣೆಯಲ್ಲಿ 10,000 ಕೋಟಿ ಖರ್ಚು ಮಾಡಿ ನಾವು ತಂದ್ಕೊಂಡ್ರೆ ಸರ್ಕಾರ ಎಂತದ್ದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡರಲ್ಲೂ ರೇಪಿಸ್ಟ್ ಸರ್ಕಾರ ತಂದ್ಕೊಂಡಿದೀವಿ. ರೇಪಿಸ್ಟ್. ಯಾಕೆ? ಇವಾಗ ಕಾಂಗ್ರೆಸ್, ಜೆಡಿಎಸ್, ಆಯಸ್, ಇಎಸ್, ಆಮೇಲೆ ಕಮ್ಯುನಿಸ್ಟ್, ಸೋಷಿಯಲಿಸ್ಟ್, ಪ್ರಜಾ ಸೋಷಿಯಲಿಸ್ಟ್, ಇವೆಲ್ಲ ಒಂದು ಲಿಸ್ಟ್. ಈಗ ಬಂದಿರೋದು ರೇಪಿಸ್ಟ್. ಯಾಕೆ? ರೇಪಿಸ್ಟ್ ಸರ್ಕಾರ ಅಂದ್ರೆ ಇವಾಗ ರೇಪ್ ಮಾಡೋದು ಅಂದ್ರೆ ಏನೋ ಒಂದು ಹುಡುಗಿನ ಬಲವಂತ ಮಾಡೋದು. ಹೌದು. ಒಪ್ಪದೇ ಇರೋದು. ಹಂಗೆ ಇಬ್ರು ಒಪ್ಪದೇ ಇರೋ ಪಾರ್ಟಿಯವರು ಸೇರ್ಕೊಂಡು ಒಂದು ಸರ್ಕಾರ ಮಾಡಿದ್ರೆ ಅದರ ರೇಪಿಸ್ಟ್ ಸರ್ಕಾರ ಕರೆಯೋದು. ಒಟ್ಟಲ್ಲಿ ದಡಿ ಇಷ್ಟೇ. ಏನು? ರಾಜ್ಯದ ಮಂತ್ರಿಗಳಿಗೆ 106 ಕೋಟಿ, ಕೇಂದ್ರದ ಮಂತ್ರಿಗೆ 1,000 ಕೋಟಿ, ಖಜಾನೆ ಲೂಟಿ, ನನಗೂ ನಿಮಗೂ ಲಂಗೋಟಿ. ಇಂಥ ನನ್ನ ಮಕ್ಕಳಿಗೆ ಸಿಕ್ಕ ನಮ್ಮ ದೇಶ ಏನಾಯ್ತು? ಖಾಲಿ ಆಯ್ತು. ನಾನೀಗ ನಿನ್ನೇನು ಖಾಲಿಯಾಗಿದ್ದೆಕ್ಕ ಕೇಳಕ್ಕ ಬಂದಿವ್ನಿ. ನಿಮಗೆ ತೋಚಿದ್ ನೀವು ಕೇಳಿದ್ರಿ, ನನಗೆ ತೋಚಿದ್ ನಾನು ಹೇಳಿದೆ. ನಾನ್ ತೋಚಿದ್ದಲ್ಲ ಕೇಳ್ತಿರೋದು. ನನ್ನ ಮಗನ ಎಂಟಪ್ಪ ಬಂದು ಹೋದ್ನಲ್ಲ, ನನ್ನ ಮಗನ ಬಾಕಿ ಎಷ್ಟಾಯ್ತು? ಎಂಟಪ್ಪನ ಬಾಕಿ ಅದೇಳು. ಎದ್ದೇಟಿಗೆ ಒಳ್ಳೆ ನನ್ನ ಮಗನ ಬಾಕಿ ಕೇಳಿದ್ರಿ. ಯಾಕೆ? ಎಂಟಪ್ಪ ಅಲ್ವರ? ಇ ಎಂಟಪ್ಪ. ಏನದು ಎಂಟಪ್ಪ? ಏನದು? ಕನ್ನಡದ ಅಕ್ಷರ ಮಾಲೆಯಲ್ಲಿ 3 ಜನ ಎಂಟಪ್ಪ ಸೇರ್ಕೊಂಡು ತಲೆಲ್ಲ ಮೊಸರು ಅಡಿಗೆ ಮಾಡಿಬಿಟ್ಟವ್ರೆ. ಯಾರ್ಯಾರು? ಇ ಎಂಟಪ್ಪನ. ವಾಕೇತ್ವ ವೇ ವೆಂಟಪ್ಪನ. ಯಾಕೇತ್ವ ಏ ಎಂಟಪ್ಪ ಬೇರೆ ಸಾಯಕ್ಕೆ. ಅದ್ರಾಗ ಇವ ಯಾರು? ಇವನ ಇ ಎಂಟಪ್ಪ. ಬೊಲ ಸಾಲ ಮಾಡ್ತಾನೆ ಸುಳೆ ಮಗ. ಬೊಲ ಸಾಲ ಮಾಡ್ತಾನೆ. ಇವನು ಸಾಲ ಮಾಡ್ತಿರೋ ಧೈರ್ಯ, ಎದಗಾರಿಕೆ, ಸ್ಪೀಡು ನೋಡಿದ್ರೆ ಒಂದಲ್ಲ ಒಂದಿನ ಇವನು ನಮ್ಮ ರಾಷ್ಟ್ರಕ್ಕೆ 10 ತಿಂಗಳಾದ್ರೂ ಏನು ಪ್ರಧಾನಮಂತ್ರಿ ಆದ್ರೂ ಆಗ್ತಾರೆ, 20 ಸಲ ಬೆಂಗಳೂರಿಗೆ ಬಂದು ಹೋದ್ರು ಹೋಗ್ತಾರೆ. ಮೊನ್ನೆ ನಾನು ಬಂದಿದ್ದ ನಮ್ಮ ಎಂಟಪ್ಪ ಎಲ್ಲಿಗೆ? ನಮ್ಮ ಅಂಗಡಿಗೆ ಸಾಲ ಕೇಳಕ್ ಬಂದಿದ್ದ. ನನ್ನ ಮಗನೇ ಮತ್ತೆ ಸಾಲ ಕೇಳಕ್ ಬಂದಿದ್ದ? ಆ ಬಾಯಿ ಬಂದಾಗ ಬೈದ್ಬಿಟ್ಟೆ. ಸಾಲ ಮಲ್ಕ ನನ್ನ ಮಗನೇ ಅಂಗಡಿಲಿ ಸಾಲ ತಗೊಂಡು ಮನೆಗೆ ಯಾಕೆ ಹೋಗ್ತೀಯಾ? ಮನೆಯವ್ರನ್ನೆಲ್ಲ ಕರ್ಕಂಬ, ಅಂಗಡಿಲೇ ಜಾಗ ಮಾಡ್ಕೊಡ್ತೀನಿ, ಆಯಾಗಿದ್ದು ಕೂಡ ತಗೊಂಡು ಸಾಲ ಕೊಡೋದು ಸಾಲ್ವು ಅಂತ ಅಂಗಡಿಯಾಗೆ ಜಾಗ ಬೇರೆ ಮಾಡ್ಕೊಡ್ತೀಯ ಅವನು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಏನೇನೇನೇನೇ ನಾನು ಹೇಳ್ದಂಗೆ ಮಾಡವನೆ ಬಡ್ಡಿ ಆಡು. ಏನು? ನಮ್ಮ ಮೊನ್ನೆ ಊರಾಗ ಇತ್ತಿದ ಬಾಕಿ ವಸೂಲಿಗೆ ಹೋಗಿದ್ದೆ. ಬಡ್ಡಿ ಮಗ ಬಂದ 2 ಕೆಜಿ ಉಪ್ಪು ಸಾಲ ಬರ್ಸ್ಕೊಂಡ ತಗೊಂಡೋದ. ನನ್ನ ಮಗನೇ 2 ಕೆಜಿ ಉಪ್ಪಿಗೆ ಸಾಲ ಬರ್ಸೋನ? 2 ಕೆಜಿ ಉಪ್ಪಿಗೆ ಇನ್ನೊಂದು ಕಾಸಿಲ್ಲ ಅಂದ್ರೆ ನನ್ನ ಮಗ ಸಿಟಿ ಏನು ಸಂಸಾರ ಮಾಡ್ತಾರೆ ಇವರು? ನನ್ನ ಮಗನಿಗೆ ಇವನಿಗೆ 2 ಸಂಸಾರ ಬೇರೆ ಸಾಯಕ್ಕೆ. ನನ್ನ ಮಗನಿಗೆ ಯಾಕತ್ತೆ 2 ಸಂಸಾರ? ಸಾಲಕ್ಕೆ ಒಂದು, ಸಾಲದಕ್ಕೊಂದು. ಹುಡುಗಾಟ ಮಾಡ್ಬೇಡ ಸುಮ್ಮನೆ. ಹುಡುಗಾಟ ಆದ್ರೆ ಇರ್ತವ್ರಿ, 2 ಇರ್ತವ್ರಿ. ಸುಮ್ಮನೆ 2 ಇರ್ತಾವ್ರಿ. ಏನ್ 2 ಇರ್ತವೆ? ಇವ ನಮ್ಮ ರಾಜಕಾರಣಿಗಳಿಗೆಲ್ಲ ಇರೋದಿಲ್ವಾ? ಏನು? 2 ಹೆಂಡತಿರು, 2 ಅಕ್ಕಂಗಿರು, 2 ತಾಯಂದ್ರು. ಅವ್ರಿಗೆ ಯಾಕತ್ತೆ ಎಲ್ಲ 2? ಒಂದೊಂದು ಮರ್ಯಾದೆಯಾಗಿ ಮನೆ ಒಳಗಿರಕ್ಕೆ, ಇನ್ನೊಂದೇನೋ ಜನ ಅವ್ರನ್ನ ಬೈತಿರ್ತಾರಲ್ಲ, ಇವ್ರ ಅಕ್ಕ, ಇವ್ರ ತಾಯಿ, ಇವ್ರ ಹೆಂಡತಿ, ಅವ್ರ ಬಾಯಿಗೆ ಹಾಕಕ್ಕೆ ಹಳೆ ಬಾಕಿ ಸೇರಿಸಿ ಅದಕ್ಕೆ 2 ಕೆಜಿ ಉಪ್ಪು ಚಾರ್ಜ್ ಕೂಡಿಸಿದ್ರೆ ಎಷ್ಟಾಗತ್ತೆ? 18 ರೂಪಾಯಿ 64 ಪೈಸೆ ಆಗುತ್ತೆ ಟೋಟಲ್. ಎಷ್ಟಾಗತ್ತೆ? 18 ರೂಪಾಯಿ 64 ಪೈಸೆ ಆಗುತ್ತೆ ಟೋಟಲ್. 18 ರೂಪಾಯಿ 64 ಪೈಸಾ? ಮಗನೇ 18 ರೂಪಾಯಿ 64 ಪೈಸಾ ಆಗುವವರೆಗೂ ನೀನು ಕತ್ತೆಗೆ ಹಲ್ಲುಜ್ತಾ ನಿಂತಿದ್ಯಾ ಇಲ್ಲಿ? ಹೊಯ್ವಾ ನೀನು. ನಾನು ಅವತ್ತೇ ಹೇಳಿದ್ರಿ ಅವನಿಗೆ ಸಾಲ ಕೊಡಬೇಡ್ರಿ ಅಂತ. ಯಾಕೆ ಉಸುರಿಬಾರ್ದು? ಅವನಿಗೆ ಸಾಲ ಕೊಡೋದು ಬೇಡ. ಉಸುರು ಏನು ಉಸುರು? ಅಲ್ಲ ಉಸುರು ಬೇಡ ಅಂತ ಹೇಳ್ತಿಲ್ವೇನೋ? ಉಸುರು ಉಯ್ತಿಲ್ಲ, ಉಯ್ದು ಜಳಕತಾ ಇದ್ದೀನಿ. ಯಾಕೆ ಸಾಯ್ತೀನಿ? ಏನ್ ನೀವ್ ಹೇಳೋದೇನು? ಉಸುರು ಉಯ್ಲು ಬೇಡ, ಹಿಡ್ಕೊಳ್ಳು ಬೇಡ. ಹಿಡ್ಕೋ ಅಂದಿದ್ದು ಎಲ್ಲಿ? ಎಷ್ಟೊತ್ತು ಹಿಡ್ಕೊಳ್ಳಿ? ಈ ಜಗತ್ತಲ್ಲಿ ಬಹಳ ಹೊತ್ತು ಹಿಡ್ಕೊಳಕ್ ಆಗದಿರೋದು 2. ಏನು? ಒಂದು ಉಸುರು, ಇನ್ನೊಂದು ಬಸುರು. ನಮಗೆ ಪಕ್ಕೆ ಹಿಡ್ಕೊಂಡ್ಬಿಟ್ಟದೆ. ಮತ್ತೆ ಮಾತಾಡ್ಬೇಡ. ಮತ್ತೆ ಬಂದ ಹೇಳಕ್ಕಿಲ್ಲ ನನ್ನ ಮಗನಿಗೆ 18 ಮತ್ತೆ ಮಾತಾಡ್ಬೇಡ ಅಂತ ಹೇಳಿಲ್ವಾ ಇಲ್ಲಿ? 18 ರೂಪಾಯಿ 64 ಪೈಸಾ ನಿಂತದೆ. ನಿಂದ ಏನು ಮಾಡುತ್ತೆ ಬಾಕಿ?
ಬರ್ಬೇಕಾದ್ದೆಲ್ಲ ಬುಡ್ತಾ ಬಂದ್ಬಿಡು ಹಂಗೇನೆ. ನಾಳೆ ನನಗೆ ತಿಂದಿದ್ದನ್ನ ಮೈಗೆ ಹತ್ತಾತ, ಇಲ್ಲ ಕಣ್ ತುಂಬಾ ನಿದ್ದೆ ಬಂದಾತ ಅಲ್ಲಿ. ತಡ್ರಿ ಇವತ್ತೆಲ್ಲ ನಾನು ನಿಲ್ಲಿಸ್ಕೊಂಡ್ರೆ ಎಷ್ಟು ಜುಜುಬಿ 18 ರೂಪಾಯಿ 64 ಪೈಸಾ ಬಾಕಿ ನಿಂತದ ಅಟ್ಟಕ್ಕೆ ನನ್ನ ಪಬ್ಲಿಕ್ ಮಾನ ಕಳೆದು ಬಿಡ್ರಲ್ಲ ನೀವು ನಿಲ್ಲಿಸ್ಕೊಂಡ್ರದೇನು ಬಾಕಿ ಅಲ್ವಾ? ಮಗನೇ, ನಾನು ಯಾವ್ದೋ ಬಾಕಿ ನಿಲ್ಲಿಸ್ಕೊಂಡಿದ್ದೀನಿ. ನಿಲ್ಲಿಸ್ಕೊಂಡ್ರದ ಮರಗಿಸ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮನೆ ಔಟ್ ಹೌಸ್ ಅಲ್ವಾ ರಾಮಣ್ಣ? ಅವನೇ ಅವನ ಮನೆಯಲ್ಲಿ 6 ತಿಂಗಳ ಮನೆ ಬಾಡಿಗೆ ಬಾಕಿ 240 ರೂಪಾಯಿ ಬಿಟ್ಟಿದ್ರು ನಿಮಗೆ ಕಣ್ ತುಂಬ ನಿದ್ದೆ ಬರ್ತಾನೆ ಇದೆ, ವಾಟಿ ಮಣ್ಣು ತಿನ್ಲಿ ಮೈಗೆ ಹತ್ತಾನೆ ಅದೇ. ನಗಬೇಡಿ ನೀವು, ಚೆನ್ನಾಗಿಲ್ಲ ನಗು. ಏನಾಗದೆ? ಸುಪ್ರೀಂ ಕೋರ್ಟ್ 2 ಸಲ ಹೋಗಿದ ಮೇಲೆ ನಮ್ಮ ಸರ್ಕಾರ ನಗ್ತಾರೆ ನಗು ಇದ್ದಂಗದೆ, ಅದು ಚೆನ್ನಾಗಿಲ್ಲ, ಶ್ರುತಿ ಸೇರಲ್ಲ. ಸುಮ್ಮನಿರು ಮಗನೇ. ನಾನೇನು ಹೋಗಿ ರಾಮಣ್ಣಪ್ಪನ ಮುಖ ನೋಡ್ಕೊಂಡು ಬರ್ಬೇಕಾದ್ ಬಾಡಿಗೆ ಬಾಕಿ ಕೇಳಿದೆ ಬಂದಿದ್ದೀನ. ಮತ್ತೆ ಮನೆಯಾಗ ನೋಡ್ಬೇಕಾದ ಮುಖ ಬೇರೆ ಇದೆ ಕಣ. ಶಿವ ಶಂಕರ ಶಂಕರಪ್ಪ ಎಮ್ಮ ಶೀಲ ನೀನೇ ಕಾಪಾಡೋ ತಂದೆ ಗೋವಿಂದ. ನಿನಗೆ ವಯಸ್ಸಾಯ್ತಿವೆಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಸುಮ್ಮನೆ ನಾವೆಲ್ಲ ವಯಸ್ಸಲ್ಲೂ ಇದನ್ನ ಇನ್ನೊಬ್ರ ಕೈಲಿ ಎಡಿಸ್ಕೊಳ್ಳಿಲ್ಲ.